ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ ವತಿಯಿಂದ ಡಿಸ್ಟಿಕ್ ಕ್ಯಾಸಂಬಳ್ಳಿ ಹೋಬಳಿ ಕೆಜೆಎಂ ತಾಲೂಕಿನಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ನಮ್ಮ ಪದಾಧಿಕಾರಿ ಆಯ್ಕೆಯನ್ನು ಪ್ರತಿಕೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರ ಎಲ್ಲ ಪದಾಧಿಕಾರಿಗಳ ನಾವು ಆಕ್ಚುಲಿ ಹೆಚ್ಚಿನ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಜೊತೆಲಿ ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಆ ಅನ್ಯಾಯಕ್ಕೆ ನಾವು ಗುರಿಯಾಗ್ದಂಗೆ ಯಾರು ಅನ್ಯಾಯ ಆಗಿದೆ ಅನ್ಯಾಯದ ರಕ್ಷಣೆ ಮಾಡೋದೇ ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಯಾವುದೇ ನಮಗೆ ಪೊಲಿಟಿಕಲ್ ರಾಜಕೀಯದ ವ್ಯಕ್ತಿಗಳ ಮೇಲೆ ನಾವು ಯಾವುದೇ ದ್ವೇಷ ಇರಲ್ಲ, ಅಥವಾ ಯಾವುದೇ ಅಧಿಕಾರಿ ಮೇಲೆ ನಾವು ದ್ವೇಷ ಇಲ್ಲ. ಎಲ್ಲಿ ಅನ್ಯಾಯ ಆಗಿದ್ದೋ ಅದು ಯಾವುದೇ ಅಧಿಕಾರಿಗಳಾಗಲಿ ಅದು ಯಾವುದೇ ಪೊಲಿಟಿಕಲ್ ಆಗಲಿ ಯಾರಾಗಿರ್ಬೋದು, ಅನ್ಯಾಯನ ನಾವು ಸಹಿಸ್ಕೊಳ್ಳಲ್ಲ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡೋಕ್ಕೆ ಒಂದು ಅಳಿಲು ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕೆಜೆಎಂ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿನ ಎಲ್ಲ ಪದಾಧಿಕಾರಿ ಕೋಲಾರ ಡಿಸ್ಟಿಕ್ಕಿನ ಎಲ್ಲ ಜನ ಸಂಘಟನೆ ಮತ್ತು ಜೊತೆಗೆ ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್, ವಾಕ್ ಸಮರ ಪತ್ರಿಕೆ ಮತ್ತು ಪ್ರಜಾತತ್ವ ನ್ಯೂಸ್ 24x7 ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಸ್ಯಾಟಲೈಟ್ ಚಾನಲ್ ಮಾಡೋಕ್ಕೂ ಸಹ ನಾವು ಅಪ್ಲೈ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಸಹ ಇದೊಂದು ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಧ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವೆಲ್ಲರೂ ಜೊತೆಗೂಡಿಸಿ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರು ಸಹ ಒಂದೊಂದು ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನಾವು ಎಲ್ಲಿ ಭ್ರಷ್ಟಾಚಾರಕ್ಕೆ ನಾವು ಮುಂದೆ ನಿಂತ್ಕೊಳ್ತೀರಾ. ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿಗೆ ಅನ್ಯಾಯಕ್ಕೆ ನೀವು ಪಣತೊಟ್ಟು ಅದನ್ನ ಹೋಗಲಾಡ್ಸಕ್ಕೆ ನೀವೆಲ್ಲ ಪ್ರಯತ್ನ ಪಡ್ತೀರಾ. ನಾವೆಲ್ಲ ಪಣತೊಟ್ಟು ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ನಾವು ಸುಮಾರು 4,000-5,000 ಜನ ಮೆಂಬರ್ಸ್ ಮಾಡಿದ್ದೀವಿ. 14-15 ಡಿಸ್ಟ್ರಿಕ್ಟ್ ಮಾಡಿದ್ದೀವಿ ಕರ್ನಾಟಕ ಸ್ಟೇಟಲ್ಲಿ. ಜೊತೆ ತಮಿಳುನಾಡು ಹೋಗಿದೆ, ಕೇರಳ ಮಾಡಿದ್ದೀವಿ, ಮಹಾರಾಷ್ಟ್ರ ಮಾಡಿದ್ದೀವಿ, ಆಲ್ರೆಡಿ ಆಂಧ್ರ ಸಹ ಟಚ್ ಮಾಡಿದ್ದೀವಿ. ಜೊತೆಲಿ ಈ ಕಾರ್ಯಕ್ರಮ ದಿನದಿಂದ ಬೆಳೆಸ್ಕೊಂಡು ಸೊ ಅತಿ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಈ ಒಂದು ಕಾರ್ಯಕ್ರಮ ನಾವು ಎಲೆಮರೆಕಾಯಿ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ 4,000 ಜನ ಏನು ಮಾಡಿದ್ವಿ. ಇಲ್ಲಿವರೆಗೂ ಯಾವುದೇ ಕಾರಣದಿಂದ ಒಬ್ಬರಿಗೆ ಒಂದು ಅನ್ಯಾಯ ಆಗಿದ್ದನ್ನ ನಾವು ನೋಡಿಲ್ಲ, ಯಾವ್ದು ಅನ್ಯಾಯ ಆಗಿದೆ ನಾವು ಬಿಟ್ಟಿಲ್ಲ. ಸೊ ಹಾಗಾಗಿ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋಣ. ಜೊತೆಗೆ ನಮ್ಮ ಒಂದು ಪತ್ರಿಕೆ ಮೂಲಕ ಮತ್ತೆ ನಮಗೆ ಸಹಾಯ ಮಾಡುವಂಥ ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ಅವನ್ನ ನಮ್ಮ ಜೊತೆಗೆ ಸೇರಿಸ್ಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಅತ್ಯುನ್ನತ ಮಟ್ಟಕ್ಕೆ ನಾವು ಹೋಗಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ವಿ. ಸೊ ನೀವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ನೆರವೇರಿಸಿ ಮತ್ತೆ ಮುಂದಿನ ಒಂದು ದಿನಗಳಲ್ಲಿ ಒಂದು ಅತ್ಯುನ್ನತ ಮಟ್ಟ ತಗೊಂಡೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ನ ರಾಜ್ಯ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು 14 ಡಿಸ್ಟ್ರಿಕ್ಟಲ್ಲಿ 5,000 ಜನ ಮೆಂಬರ್ಸ್ ಇದ್ದಾರೆ. ಅಂದರೆ ಅವರಿಗೆ ಕಾನೂನಿನ ಅರಿವು ಮೂಡಿಸ್ತಾ ಇದ್ದೀವಿ. ನಾವು ಪ್ರಶ್ನೆ ಮಾಡೋದು, ನಮಗೆ ಅನ್ಯಾಯ ಆಗ್ತಾ ಇದೆ ಗೊತ್ತಿರುತ್ತೆ, ಅದ್ರ ಪ್ರಶ್ನೆ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ, ಯಾವ ರೀತಿಯಾಗಿ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆ ಅರಿವು ಮೂಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 14 ಡಿಸ್ಟಿಕಲ್ಲಿ ಅಂದರೆ ಎಲ್ಲ ಒಂದು ಅನ್ಯಾಯದ ವಿರುದ್ಧನೂ ಹೋರಾಡಿ ಎಲ್ಲದರಲ್ಲೂ ವಿಜಯ ಆಗಿದ್ದೀವಿ. ಕೆಲವೊಂದು ತುಂಬಾನೇ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವನ್ನ ನಡೀತಾ ಇದ್ದಾವೆ ಕೇಸ್ಗಳು, ಅವನ್ನೆಲ್ಲ ಮುಂದುವರ್ಸ್ಕೊತಾ ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮ ಪದಾಧಿಕಾರಿಗಳ ಸಹಕಾರನೂ ಅದೇ ಮುಂದುವರ್ಕೊಂಡು ಹೋಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಪೋರ್ಟ್ ಮಾಡಿಕೊಟ್ಟು ನಮಗೆ ಚೆನ್ನಾಗಿ ನಾವು ಜನರ ಸೇವೆ ಮಾಡೋಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಪದಾಧಿಕಾರಿಗಳ ಸಹಕಾರನೂ ಬೇಕು, ಮತ್ತು ಅಧಿಕಾರಿಗಳ ಸಹಾಯ ಬೇಕು, ತಮ್ಮ ಮಾಧ್ಯಮದವರ ಸಹಾಯ ಬೇಕು. ಎಲ್ಲ ಒಂದು ಸ್ಥಳೀಯರ ಸಹಕಾರದಿಂದ ನಾವು ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಆ ಉದ್ದೇಶದಲ್ಲಿ ಮುಂದುವರಿತಾ ಇದ್ದೀವಿ. ಹಾಗೆ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ವಂದಿಸ್ತೀವಿ. ಇದು ಶಾಲೆಗಳಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಸರಿಯಾಗಿ ಸಿಕ್ಕಿರಲ್ಲ, ಮತ್ತು ಮಹಿಳಾ ಒಂದು ಇದರಲ್ಲಿ ಅನ್ಯಾಯಗಳಾಗಿರ್ತಾರೆ. ಅವರು ಯಾವ ರೀತಿಯಾಗಿ ನಮ್ಮ ಹತ್ರ ತಗೊಂಡ್ಬಂದಿರ್ತಾರೆ ಕಾನೂನು ರೀತಿಯಾಗಿ ನಾವು ಅವನ್ನ ಬಗೆಹರಿಸ್ಕೊಟ್ಟಿದ್ದೀವಿ. ಮತ್ತು ವೃದ್ಧಾಪ್ಯ ವೇತನಗಳು ಸರಿಯಾಗಿ ಸಿಗ್ತಾ ಇರಲ್ಲ ಅವರಿಗೆ, ಪಿಂಚಣಿಗಳು ಅವು ಕೆಲವೊಂದನ್ನು ಅಮೌಂಟ್ ಕಟ್ ಮಾಡಿ ಕೊಡ್ತಾ ಇದ್ರು. ಅದು ನೇರವಾಗಿ ಅವರಿಗೆ ಯಾವುದೇ ಅಮೌಂಟ್ ಕಟ್ ಆಗದೆ ಹೋಗೋ ರೀತಿಯಲ್ಲಿ ನಾವು ಮಾಡ್ಕೊಟ್ಟಿದ್ವಿ. ಕೆಲವು ರೈತರು ಬರ್ತಾರೆ, ಅವರಿಗೆ ಕೆಲವೊಂದು ಸವಲತ್ತುಗಳು ಸಿಕ್ಕಿರಲ್ಲ, ಯಾವ ರೀತಿ ಪ್ರಶ್ನೆ ಮಾಡಬೇಕಂತಂದ್ರೆ ಅವ್ರಿಗೂ ಸಹಾಯ ಮಾಡಿದ್ವಿ. ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ವಿ. ನಾವು ಯಾವ ಸಮಸ್ಯೆ ತಂದಿರ್ತಾರೆ ಅದು ಕಾನೂನು ರೀತಿಯಾಗಿ ಬಗೆಹರಿಸ್ಕೊಡೋ ಕಾರ್ಯ ಮಾಡ್ತಾ ಇದ್ವಿ. ಈ ಪ್ರಜಾತತ್ವ ಮಾನವ ಹಕ್ಕುಗಳ ವೇದಿಕೆಗೆ ಎಲ್ಲರೂ ಆಗಮಿಸಿರ್ತಾರೆ ಈ ಪದಾಧಿಕಾರಿಗಳು.
ಇದೇ ರೀತಿ ನೀವು ಏನು ಯಾವುದೇ ಅನ್ಯಾಯ ಯಾರಿಗೂ ಒಬ್ಬರಿಗೆ ಈ ಪ್ರಜಾತಂತ್ರದಲ್ಲಿ ಯಾರಿಗೂ ಒಬ್ಬರು ಅನ್ಯಾಯ ಆಗಿದ್ದು ಅದಕ್ಕೆ ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ ಅಂತ ಹೇಳಿ ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಯಾವ ಎಲ್ಲೆಲ್ಲಿ ಈ ನಡೀತಿರೋ ಅನ್ಯಾಯಗಳು ಮತ್ತು ಈ ಕಣ್ಣಿಗೆ ಬೀಳದಿರೋದು ನಮ್ಗೆ ಸ್ವಲ್ಪ ಅರ್ಥತೆಯಲ್ಲಿ ಬಂದಿರೋದನ್ನು ಅದನ್ನು ತಟ್ಟಿ ಕೇಳುವ ಅರ್ಹತೆ ನಮಗಿದೆ ಅಂತೀವಿ. ಈ ಮುಖಾಂತರ ನಾವು ಎಲ್ಲರಿಗೂ ಅರಿವು ಮೂಡಿಸೋಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ಜನರಿಗೆ ಯಾವ್ಯಾವ ಉಪಕರಣಗಳು ಯಾವ್ಯಾವ ಉಪಯೋಗಕ್ಕೆ ಎಲ್ಲೆಲ್ಲಿ ಸವಲತ್ತುಗಳಿದೆ ಅವುಗಳನ್ನೆಲ್ಲ ಅವ್ರಿಗೆ ಬಂದಟ್ಟು ಅವ್ರಿಗೆ ಹತ್ರ ಬಂದಟ್ಟಂತೆ ಅದ್ರ ಮುಖಾಂತರ ಅವ್ರಿಗೆ ಮುಗಿಸೋ ಕಾರ್ಯಕ್ರಮ ಮಾಡ್ತೀವಿ.